ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಕ್ಯಾರೆಟ್ ಹಲ್ವಾ. ಮಿಲ್ಕ್ ಮೇಡ್ ಹಾಕ್ಬಿಟ್ಟು, ಮಿಲ್ಕ್ ಮೇಡು ಮತ್ತು ಕೋವಾ ಹಾಕಿಬಿಟ್ಟು ಕ್ಯಾರೆಟ್ ಹಲ್ವನ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮಿಲ್ಕ್ ಮೇಡ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾನು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡಿದ್ದೀನಿ. ರೆಸ್ಟೋರೆಂಟ್ನಲ್ಲಿ ನಾವು ಏನು ರುಚಿ ತಿಂತೀವಿ, ಟೇಸ್ಟು ಅಷ್ಟೇ ಟೇಸ್ಟು ಮನೇಲಿ ಕೂಡ ಮಾಡಿದ್ರು ಕೂಡ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಮಿಲ್ಕ್ ಮೇಡ್ ಹಾಕಿ ಮಾಡಿರೋದ್ರಿಂದ ಎಕ್ಸ್ಟ್ರಾ ರುಚಿ ಕೂಡ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಖಂಡಿತ ನಿಮ್ಮ ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸ್ರಿ. ಇವಾಗ ನಾನು ಕ್ಯಾರೆಟ್ ಹಲ್ವನ ಮಿಲ್ಕ್ ಮೇಡ್ ಹಾಕಿಬಿಟ್ಟು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಕ್ಯಾರೆಟ್ ಹಲ್ವ ಮಾಡೋಕ್ಕೆ ಏನೇನು ಪದಾರ್ಥ ಬೇಕಂತ ಹೇಳ್ತೀನಿ. ನಾನು ಅರ್ಧ ಕೆಜಿ ಕ್ಯಾರೆಟ್ನ ತಗೊಂಡು ಚೆನ್ನಾಗಿ ತೊಳೆದು ಈ ಥರ ಸಣ್ಣದಾಗಿ ನಾನು ತುರಿದಿಟ್ಟಿದ್ದೀನಿ. ನೋಡಿ, ತುಂಬ ದಪ್ಪನಾಗಿ ತುರಿಬಾರ್ದು, ಈ ಥರ ತುರಿಬೇಕು. ಮೀಡಿಯಮ್ ಆಗಿ ತುರಿದಿಟ್ಟಿದ್ದೀನಿ. ಇದಕ್ಕೆ ನಾನು ಮಿಲ್ಕ್ ಮೇಡ್ ಹಾಕ್ತೀನಿ. ಮಿಲ್ಕ್ ಮೇಡ್ ಹಾಕ್ಬಿಟ್ಟು ನಾನು ಕ್ಯಾರೆಟ್ ಹಲ್ವ ಮಾಡ್ತೀನಿ. 1 ಬಟ್ಲು ಹಸಿ ಹಾಲು ತೊಗೊಂಡಿದ್ದೀನಿ. ಸಪ್ಪೆ ಕೋವಾ ತೊಗೊಂಡಿದ್ದೀನಿ. 1 ಬಟ್ಲು ಸಪ್ಪೆ ಕೋವಾ ತೊಗೊಂಡಿದ್ದೀನಿ. ಒಣ ದ್ರಾಕ್ಷಿ, ಬಾದಾಮಿ, ತುಪ್ಪ, ಸಕ್ಕರೆ, ಗೋಡಂಬಿ ಇಷ್ಟನ್ನು ಹಾಕ್ಬಿಟ್ಟು ಇವಾಗ ನಾನು ಕ್ಯಾರೆಟ್ ಹಲ್ವನ ಮಾಡೋದನ್ನ ತೋರಿಸ್ತೀನಿ. ಇವಾಗ ಒಂದು ಬಾಣಲೆ ಇಟ್ಬಿಟ್ಟು ಬಾಣಲೆಗೆ ನಾನು 3 ಸ್ಪೂನ್ ತುಪ್ಪ ಹಾಕ್ತೀನಿ. ತುಪ್ಪನ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ಈಗ 3 ಸ್ಪೂನ್ ತುಪ್ಪ ಹಾಕಿದ ಮೇಲೆ ತುಪ್ಪ ಬಿಸಿ ಹಾಕಬೇಕು. ಬಿಸಿ ಆದಮೇಲೆ ನಾನು ತುರಿದಿಟ್ಕೊಂಡಿದ್ದೀನಲ್ಲ ಕ್ಯಾರೆಟ್ ತುರಿ, ಅದನ್ನು ಹಾಕಬೇಕು. ಕ್ಯಾರೆಟ್ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಮೀಡಿಯಮ್ ಉರಿ ಇಟ್ಕೊಂಡು ತಿರುಗಿಸ್ತಾ ಇರಬೇಕು. ತುಪ್ಪದಲ್ಲೇ ಕ್ಯಾರೆಟು ಚೆನ್ನಾಗಿ ಬೇಯಬೇಕು. ಮೀಡಿಯಮ್ ಉರಿ ಇಟ್ಕೋಬೇಕು, ದೊಡ್ಡ ಉರಿ ಇಟ್ಕೋಬೇಡ್ರಿ. ಮೀಡಿಯಮ್ ಉರಿ ಇಟ್ಕೊಂಡು ಈ ಥರ ತುಪ್ಪದಲ್ಲೇ ಬೇಯಬೇಕು ಕ್ಯಾರೆಟು. ಈ ಥರ ತಿರುಗಿಸ್ತಾನೆ ಇರ್ರಿ. ನೋಡ್ತಾ ಇದ್ದೀರಲ್ವ, ಇವಾಗ ಬೇಯ್ತಾ ಇದೆ. ಇವಾಗ ನಾವು ಎಷ್ಟು ಕ್ಯಾರೆಟ್ ಹಾಕಿದ್ದೀವಲ್ವ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಇವಾಗ ಮುಚ್ಚಿಬಿಟ್ಟು ಮೀಡಿಯಮ್ ಉರಿನಲ್ಲಿ ಒಂದು 10 ನಿಮಿಷ ಬೇಯಿಸಬೇಕು. ಇವಾಗ ನೋಡಿ 10 ನಿಮಿಷ ಬೇಯಿಸಿದ್ದಾಗಿದೆ. ನೋಡಿರಿ ಎಷ್ಟು ಜಾಸ್ತಿ ಇದ್ದಿದ್ದು ಕ್ಯಾರೆಟ್ ತುರಿ ಇವಾಗ ಕಡಿಮೆ ಆಗಿದೆ. ಅಂದರೆ ಒಂದು 50% ಕ್ಯಾರೆಟ್ ಬೆಂದಿದೆ. 50% ಕ್ಯಾರೆಟ್ ಬೆಂದ ಮೇಲೆ ಇವಾಗ ಹಾಲು ಹಾಕ್ತೀನಿ. 1 ಬಟ್ಲು ಹಾಲು ಹಾಕ್ತೀನಿ. ಇವಾಗ ಇನ್ನೂ ಒಂದು ಅರ್ಧ ಬಟ್ಲು ಹಾಲು ಹಾಕ್ತೀನಿ. ಒಟ್ಟಿಗೆ 1.5 ಬಟ್ಲು ನಾನು ಹಾಲು ಹಾಕಿದ್ದೀನಿ. ಹಸಿ ಹಾಲು ಇದು. ಹಾಲು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಮೀಡಿಯಮ್ ಉರಿನಲ್ಲಿ ಬೇಯಿಸಬೇಕು. ಕ್ಯಾರೆಟು ಮತ್ತು ಹಾಲು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಬೇಯಬೇಕು ಚೆನ್ನಾಗಿ. 1/4 ಕಪ್ಪು ನಾನು ಸಕ್ಕರೆ ಹಾಕ್ತೀನಿ. ನಾನು ಮಿಲ್ಕ್ ಮೇಡ್ ಹಾಕೋದ್ರಿಂದ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕ್ತೀನಿ. 1/4 ಕಪ್ ಹಾಕಿದ್ದೀನಿ ಸಕ್ಕರೆನ. ಇವಾಗ ಮಿಲ್ಕ್ ಮೇಡ್ ಹಾಕ್ತೀನಿ. ಮಿಲ್ಕ್ ಮೇಡ್ ಹಾಕೋದ್ರಿಂದ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ. ಮಿಲ್ಕ್ ಮೇಡು ಮತ್ತು ಕೋವಾ ಹಾಕೋದ್ರಿಂದ ಎಕ್ಸ್ಟ್ರಾ ರುಚಿ ಕೊಡುತ್ತೆ. ಕ್ಯಾರೆಟ್ ಹಲ್ವಾ ಅಂತೂ ತುಂಬ ಅದ್ಭುತ ಆಗಿರುತ್ತೆ. ನೀವು ಮಾಡಿ ನೋಡಿರಿ ಒಂದ್ಸರಿ. ಇದು ಮಿಲ್ಕ್ ಮೇಡು ಮತ್ತು ಕೋವಾ ಹಾಕಿ ಒಂದ್ಸರಿ ಮಾಡಿ ನೋಡಿರಿ, ಎಷ್ಟು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಸಪ್ಪೆ ಕೋವಾ ತೊಗೊಂಡಿದ್ದೀನಿ. 1 ಬಟ್ಲು ಸಪ್ಪೆ ಕೋವನ್ನು ಕೂಡ ಹಾಕ್ತೀನಿ. ಸಪ್ಪೆ ಕೋವಾ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಆಗಿದೆ. ಕೋವಾ, ಮಿಲ್ಕ್ ಮೇಡು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಗಟ್ಟಿ ಕೂಡ ಆಗ್ತಾ ಇದೆ. ಇವಾಗ ಕರೆದಿಟ್ಕೊಂಡಿರೋ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಹಾಕ್ತೀನಿ. ಗೋಡಂಬಿ, ಬಾದಾಮಿ ಹಾಕಿದ ಮೇಲೆ 1-2 ಚಮಚ ತುಪ್ಪನ ಹಾಕಬೇಕು. ನೋಡಿ, ಇವಾಗ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಇಷ್ಟು ಹದ ಸಾಕು, ತುಂಬ ಗಟ್ಟಿ ಮಾಡಬಾರ್ದು. ಕ್ಯಾರೆಟ್ ಹಲ್ವನ ಸಾಫ್ಟಾಗಿರುತ್ತೆ.
ನೋಡಿ, ಕ್ಯಾರೆಟ್ ಹಲ್ವ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.